ಖಾಸಗಿ ಶಾಲೆಗೆ ಮಕ್ಕಳನ್ನ ಸೇರಿಸಬೇಕು ಅಂದರೆ ಖಾಸಗಿ ಶಾಲೆಗಳು ಒಂದಿಷ್ಟು ಹೊಸ ರೂಲ್ಸನ್ನು ತರ್ತಾ ಇದ್ವು. ಇದು ಪೋಷಕರಿಗೂ ಕೂಡ ಕಿರಿಕಿರಿ ಉಂಟು ಮಾಡಿತು. ಈಗ ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಶಿಕ್ಷಣ ಇಲಾಖೆ ಮುಂದಾಗಿದೆ. ಖಾಸಗಿ ಶಾಲೆಗಳ ದಾಖಲಾತಿಗೆ ಸರ್ಕಾರದಿಂದ ಹೊಸ ರೂಲ್ಸನ್ನು ತರಲಾಗಿದೆ. ದಾಖಲಾತಿಯ ಹೆಸರಿನಲ್ಲಿ ಮಕ್ಕಳು ಪೋಷಕರಿಗೆ ಕೊಡ್ತಾ ಇದ್ದಂತಹ ಕಿರುಕುಳಕ್ಕೆ ಬ್ರೇಕ್. ಮಕ್ಕಳನ್ನ ದಾಖಲಾತಿಗೆ ಪೋಷಕರಿಗೆ ಎಕ್ಸಾಮ್ ಮಾಡುವಂತಹ ನಿಯಮ ಇತ್ತಲ್ಲ, ಅದಕ್ಕೂ ಕೂಡ ಬ್ರೇಕ್. ಇನ್ನು ಮುಂದೆ ಪೋಷಕರಿಗೆ ಶಾಲೆಯಲ್ಲಿ ಇಂಟರ್ವ್ಯೂವನ್ನು ಮಾಡುವಂತಿಲ್ಲ. ಫೀಸ್ ಫಿಕ್ಸ್ ಮಾಡೋದಕ್ಕೂ ಕೂಡ ನಿಯಮವನ್ನು ಘೋಷಣೆ ಮಾಡಿದೆ ಸರ್ಕಾರ ಅನ್ನೋದು ಗೊತ್ತಾಗ್ತಾ ಇದೆ. ಮನಸ್ಸೋ ಇಚ್ಛೆ ಶುಲ್ಕವನ್ನು ನಿಗದಿ ಮಾಡುವುದಕ್ಕೂ ಕೂಡ ಅವಕಾಶ ಇರೋದಿಲ್ಲ. ನಿಯಮವನ್ನು ಪಾಲಿಸದೇ ಇದ್ದರೆ ಕಠಿಣ ಕ್ರಮದ ಎಚ್ಚರಿಕೆಯನ್ನು ಶಿಕ್ಷಣ ಇಲಾಖೆ ಕೊಟ್ಟಿದೆ. ಈ ಮೂಲಕ ಖಾಸಗಿ ಶಾಲೆಗಳ ಆಟಾಟೋಪಕ್ಕೆ ಬ್ರೇಕ್ ಹಾಕುವಂತಹ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದಂತೆ ಕಾಣಿಸ್ತಾ ಇದೆ. ಶಿಕ್ಷಣ ಇಲಾಖೆ ತಂದಿರುವಂತಹ ಈ ರೂಲ್ಸು, ಈ ನಿಯಮಗಳು ಎಷ್ಟರ ಮಟ್ಟಿಗೆ ಪಾಲನೆ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಹಾಗಾದರೆ ಖಾಸಗಿ ಶಾಲೆಗಳಿಗೆ ಹೊಸ ರೂಲ್ಸ್ ಏನು? ಶಾಲಾ ದಾಖಲಾತಿಗೆ ಮಕ್ಕಳನ್ನು ಸೇರಿಸಬೇಕು ಅಂದರೆ ಪೋಷಕರನ್ನು ಪರೀಕ್ಷೆಗೆ ಒಳಪಡಿಸುವುದಕ್ಕೆ ಅವಕಾಶ ಇಲ್ಲ ಅಂಥೇಳಿ ನಿಯಮ ಹೇಳ್ತಾ ಇದೆ. ಅದರ ಜೊತೆಗೆ ಪೋಷಕರು ಅಥವಾ ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಇಂಟರ್ವ್ಯೂ ಅಂದರೆ ಸಂದರ್ಶನವನ್ನು ಮಾಡುವಂತಿಲ್ಲ ಅಂತ ಕೂಡ ಹೊಸ ನಿಯಮ ಹೇಳ್ತಾ ಇರುವಂಥದ್ದು. ಜೊತೆಗೆ ಶಾಲಾ ಫೀಸು ಶುಲ್ಕವನ್ನು ಕಡ್ಡಾಯವಾಗಿ ಶಾಲಾ ಜಾಲತಾಣದಲ್ಲೂ ಕೂಡ ಪ್ರಕಟಿಸಬೇಕು ಅಂತ ಕೂಡ ಹೊಸ ರೂಲ್ಸ್ ಹೇಳ್ತಾ ಇದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಶ್ರೀನಿವಾಸ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶ್ರೀನಿವಾಸ್, ಖಾಸಗಿ ಶಾಲೆಗಳ ಆಟಾಟೋಪಕ್ಕೆ ಬ್ರೇಕ್ ಹಾಕೋದಕ್ಕೆ ಹೊಸ ನಿಯಮವನ್ನು ಶಿಕ್ಷಣ ಇಲಾಖೆ ಜಾರಿಗೆ ತರೋದಕ್ಕೆ ಮುಂದಾಗ್ತಾ ಇದೆ. ಏನೆಲ್ಲ ಇದೆ ಈ ಹೊಸ ನಿಯಮಗಳಲ್ಲಿ? ಜೊತೆಗೆ ಇದನ್ನು ಹೇಗೆ ಪಾಲನೆ ಮಾಡಲಾಗುತ್ತೆ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಇಲಾಖೆ ಏನು ಹೇಳ್ತಾ ಇದೆ ಅಂತ? ಪ್ರೇಮ್, ಅನೇಕ ಖಾಸಗಿ ಶಾಲೆಗಳು ತಮ್ಮ ಶಾಲೆಯ ಒಂದು ಫಲಿತಾಂಶ ಜಾಸ್ತಿ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಕ್ಕಳನ್ನು ದಾಖಲಾತಿ ಮಾಡ್ಕೊಳ್ಬೇಕಾದ್ರೆ ಮೊದಲು ಮಕ್ಕಳಿಗೆ ಪರೀಕ್ಷೆಯನ್ನು ಮಾಡ್ತಿದ್ದು, ಒಂದು ಟೆಸ್ಟ್ ಥರ ಕೊಟ್ಬಿಟ್ಟು ಅದರಲ್ಲಿ ಜಾಸ್ತಿ ಮಾರ್ಕ್ಸ್ ಬಂದರೆ ಮಕ್ಕಳನ್ನು ಶಾಲೆಗೆ ದಾಖಲಾತಿ ಮಾಡ್ಕೊಳ್ಳುವಂಥ ಪ್ರಕ್ರಿಯೆಯನ್ನು ಮಾಡ್ತಿದ್ರು. ಮುಂದುವರೆದು ಪೋಷಕರು ಕೂಡ ಎಜುಕೇಟೆಡ್ ಆಗಿರಬೇಕು, ಅವರನ್ನು ಕೂಡ ಸಂದರ್ಶನ ಮಾಡಿ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸ್ಕೊಳ್ಬೇಕಾದ್ರೆ ಮುಂಚೆ ಅವ್ರಿಗೂ ಕೂಡ ಇಂಟರ್ವ್ಯೂ ಮಾಡಿ ಅದರಲ್ಲಿ ಓಕೆ ಆದರೆ ಮಕ್ಕಳನ್ನು ಶಾಲೆಗೆ ಸೇರಿಸ್ಕೊಳ್ಳುವಂಥ ಪ್ರವೃತ್ತಿಯನ್ನು ಖಾಸಗಿ ಶಾಲೆಗಳು ಬೆಳೆಸ್ಕೊಂಡು ಬರ್ತಿದ್ದು. ಆದರೆ ಈಗ ಈ ಬಾರಿ ಸರ್ಕಾರ ಇದಕ್ಕೆ ಬ್ರೇಕ್ ಹಾಕಿದೆ. ಯಾವುದೇ ಕಾರಣಕ್ಕೂ ಶಾಲೆಗೆ ದಾಖಲಾತಿ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಮಕ್ಕಳಾಗಲಿ ಅಥವಾ ಪೋಷಕರಿಗೆ ಯಾವುದೇ ಪರೀಕ್ಷೆ ಬರೆಸುವಂತಿಲ್ಲ ಮತ್ತೆ ಇಂಟರ್ವ್ಯೂ ಕೂಡ ಮಾಡುವಂತಿಲ್ಲ ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದೆ. ಈಗ ದಾಖಲಾತಿ ಪ್ರಕ್ರಿಯೆಗಳು ಈಗ ಪ್ರಾರಂಭ ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಈ ಒಂದು ಆದೇಶವನ್ನು ಹೊರಡಿಸಿದೆ. ಮುಂದುವರೆದು ಶಾಲೆಗಳು ಏನು ಫೀಸನ್ನು ನಿಗದಿ ಮಾಡ್ತವೆ, ಕಡ್ಡಾಯವಾಗಿ ಶಾಲೆಯ ನೋಟಿಸ್ ಬೋರ್ಡ್ನಲ್ಲಿ ಆ ಶುಲ್ಕದ ಮಾಹಿತಿಯನ್ನು ಹಾಕಬೇಕು, ಶಾಲೆಯ ಜಾಲತಾಣಗಳಲ್ಲಿ ಹಾಕಬೇಕು ಅನ್ನುವಂತಹ ಒಂದು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಇನ್ನೊಂದು, ಒಂದು ಬಾರಿ ನಿಗದಿ ಮಾಡಿದಂತಹ ಶುಲ್ಕದಲ್ಲಿ ಮತ್ತೆ ಅದಕ್ಕೆ ಹೆಚ್ಚುವರಿ ಶುಲ್ಕವನ್ನು ಪಡಿಬಾರದು ಅನ್ನುವಂತಹ ನಿಯಮವನ್ನು ಕೂಡ ಈ ಬಾರಿ ಆದೇಶದಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದೆಲ್ಲವೂ ಕೂಡ ಆದೇಶವನ್ನ ಕಟ್ಟುನಿಟ್ಟಾಗಿ ಸ್ಥಳೀಯ ಬಿಒಗಳು ಮತ್ತೆ ಡಿಡಿಪಿಐಗಳು ಪಾಲನೆ ಮಾಡಬೇಕು. ಒಂದ್ ವೇಳೆ ಖಾಸಗಿ ಶಾಲೆಗಳು ಏನಾದರೂ ಪಾಲನೆ ಮಾಡದೆ ಹೋದ್ರೆ ಅಂತಹ ಶಾಲೆಗಳ ವಿರುದ್ಧ ಕಾನೂನಿನ ಕ್ರಮವನ್ನ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಶಿಕ್ಷಣ ಇಲಾಖೆ ಕೊಟ್ಟಿದೆ. ಯಾರಾದರೂ ಪೋಷಕರು ದೂರು ಕೊಟ್ಟರೆ ಅದನ್ನು ಕೂಡ ಪರಿಗಣಿಸಿ ಖಾಸಗಿ ಶಾಲೆಗಳ ಮೇಲೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್. ತಮ್ಮೆಲ್ಲ ಮಾಹಿತಿಗಾಗಿ. ಶಿಕ್ಷಣ ಇಲಾಖೆಯನ್ನು ಹೊಸ ರೂಲ್ಸನ್ನು ಜಾರಿಗೆ ತಂದಿದೆ. ಅದನ್ನು ಖಾಸಗಿ ಶಾಲೆಗಳು ಯಾವ ರೀತಿ ಫಾಲೋ ಮಾಡ್ತವೆ, ರಾಜ್ಯ ಸರ್ಕಾರ ಇದನ್ನು ಹೇಗೆ ಇಂಪ್ಲಿಮೆಂಟಿಗೆ ತರುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.